ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನಾನು ಇವತ್ತು ಪ್ರೋಟೀನ್ ಲಡ್ಡು, ಪ್ರೋಟೀನ್ ಪೌಡರ್ ಆ್ಯಂಡ್ ಪ್ರೋಟೀನ್ ಚಾಕ್ಲೇಟ್, ಇದು ಎಸ್ಪೆಷಲಿ ಫಾರ್ ಚಿಲ್ಡ್ರನ್ಸಿಗೆ. ಅವರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಅವರಿಗೆ ತುಂಬ ಪ್ರೋಟೀನ್ ಸಿಗುತ್ತೆ. ಸೊ ಅದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನೀವು ಹೊರಗಡೆ ಮಾರ್ಕೆಟಲ್ಲಿ ತರ್ತಿರಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಸೊ ತಡ ಮಾಡದೆ ಅದನ್ನು ಹೇಗೆ ಮಾಡೋದು ಅಂತಂದು ನೋಡೋಣವಾ? ಬನ್ನಿ, ಹೇಗೆ ಮಾಡ್ತೀನಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಮೊದಲಿಗೆ ಡೇಟ್ಸ್ ತೊಗೊಂಡಿದ್ದೀನಿ. ಡೇಟ್ಸ್ನಲ್ಲಿರುವ ಸೀಡ್ಸ್ನನ್ನು ರಿಮೂವ್ ಮಾಡಿ ಒಂದು ಬೌಲಲ್ಲಿ ಹಾಕಿದ್ದೀನಿ. ಡೇಟ್ಸು ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಷ್ಟು ಕಿಸ್ಮಿಸ್ಸು, ಬ್ಲ್ಯಾಕ್ಬೆರ್ರಿ ತೊಗೊಂಡಿದ್ದೀನಿ, ನೀವು ನೋಡ್ಬೋದು ಇಲ್ಲೇ. ಆಮೇಲೆ ನಾನು ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಆ್ಯಂಡ್ 1 ಕಪ್ ಆಲ್ಮಂಡು, 1 ಕಪ್ ಕ್ಯಾಶು ಆ್ಯಂಡ್ 1 ಕಪ್ ಪಿಸ್ತಾ ತೊಗೊಂಡಿದ್ದೀನಿ. ಇವನ್ನೆಲ್ಲ ಒಂದು ಸಮ ಪ್ರಮಾಣದಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಗಸಗಸೆನೂ ತೊಗೊಂಡಿದ್ದೀನಿ. ಇವಾಗ ನಾನು ಲೋ ಫ್ಲೇಮಲ್ಲಿ ಇವನು ಸಮ ಪ್ರಮಾಣದಷ್ಟು 1 ಬೈ 1 ನಾನು ಹುರ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು. ಹರಿಬರಿ ಮಾಡಬಾರ್ದು ಮಕ್ಕಳಿಗೆ ಮಾಡೋ ಮುಂದೆ, ಇಲ್ಲಾಂದರೆ ಮೇಲ್ಗಡೆ ಅಷ್ಟೇ ಬೇಯುತ್ತೆ. ಆಮೇಲೆ ಈ ಕಡೆ ಏನಾಗುತ್ತೆ, ಒಳಗಡೆ ಹಸಿ ಹಸಿ ಇರ್ತೈತಲ್ಲ, ರುಚಿನೂ ಬರೋಂಗಿಲ್ಲ ಮತ್ತು ಭಾಳ ದಿವಸನೂ ಬಾಳಿಕೆನೂ ಬರೋಂಗಿಲ್ಲ. ಸೊ ನಾನು ಫಸ್ಟಿಗೆ ಕ್ಯಾಶುನ ತೊಗೊಂಡಿದ್ದೀನಿ, ಅದನ್ನೇ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೀವು ನೋಡ್ಬೋದು ಇವಾಗ ಕ್ಯಾಶು ಹುರಿದಿದೆ, ನೀವು ನೋಡ್ಬೋದು. ಆಮೇಲೆ ನಾನು 1 ಕಪ್ ಆಲ್ಮಂಡ್ ತೊಗೊಂಡಿದ್ದೀನಿ. ಆ ಆಲ್ಮಂಡನ್ನು ಲೋ ಫ್ಲೇಮಲ್ಲಿಟ್ಟನ್ನು ಹುರ್ಕೋಬೇಕು. ಭಾಳ ಸೀದು ಹೋಗೋ ಹಂಗನ ಹುರ್ಕೋಬಾರ್ದು, ಆಮೇಲೆ ರುಚಿ ಬರೋಂಗಿಲ್ಲ. ಮತ್ತು ಮೇಲ್ಗಡೆ ಅಷ್ಟೇ ಹುರಿದಿರ್ತೈತಿ, ಒಳಗಡೆ ಹುರಿದಿರೋಂಗಿಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರೋಂಗಿಲ್ಲ, ಬಾಳಿಕೆನೂ ಬರೋಂಗಿಲ್ಲ. ಇವಾಗ ಪಿಸ್ತಾನು ಯೂಸ್ ಮಾಡಿದ್ದೀನಿ. ಇವಾಗ ಪಿಸ್ತಾನು ಹುರ್ಕೊಂಡಿದ್ದೀನಿ. ಹುರಿದಾದ್ಮೇಲೆ ನಾನು ಇವಾಗ ತೊಗೊಳೋದು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಆ್ಯಂಡ್ ವಾಟರ್ಮೆಲನ್ ಸೀಡ್ಸು ತೊಗೊಂಡು ಒಟ್ಟಿಗೆ ಹುರ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡನ ಹುರ್ಕೋಬೇಕು. ಆಮೇಲೆ ನಾನು ಒಂದು ಯೂಸ್ ಮಾಡಿಲ್ಲ, ವಾಲ್ನಟ್ಟು ಯೂಸ್ ಮಾಡಿಲ್ಲ. ನಿಮ್ಗೆ ಸಿಕ್ಕರೆ ನೀವು ಯೂಸ್ ಮಾಡ್ಕೋಬೋದು, ಅದು ಬ್ರೈನ್ ಡೆವಲಪ್ಮೆಂಟಿಗೆ ಉಪಯೋಗ ಆಗುತ್ತೆ. ಮಕ್ಕಳಿಗೆ ಆಯ್ತು, ದೊಡ್ಡವರಿಗೆ ಆಯ್ತು, ಎಲ್ಲ ಚೆನ್ನಾಗಿ ಅನಿಸುತ್ತೆ. ನನ್ನ ಕಡೆ ಇಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಕಡೆ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್ನು ಒಟ್ಟಿಗೆ ಹಾಕಿ ಹುರ್ತಾ ಇದ್ದೀನಿ, ನೀವು ನೋಡ್ಬೋದು. ಆಮೇಲೆ ಇದು ಚಟ್ಪಟ್ ಅಂತಂದು ಸೌಂಡ್ ಬರ್ತೈತಿ, ನೀವು ನೋಡ್ಬೋದು. ಆವಾಗ ಹುರಿದಿದೆ ಅಂತಂದು ಅರ್ಥ. ಸೊ ಆವಾಗ ಬಂದ್ ಮಾಡಬೇಕು ನೀವು. ಆಮೇಲೆ ನಾನು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಹುರ್ಕೋಬೇಕು. ಫ್ರೆಂಡ್ಸ್, ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಲ್ಲ, ಇವನ್ನೆಲ್ಲ ಬಿಸಿ ಇದ್ದಾವೆ. ಇನ್ನು 6:30 ವೇಟ್ ಮಾಡಬೇಕು. ಹಾಗೆ ಬಿಸಿ ಇದ್ದಾಗೇ ಗ್ರ್ಯಾಂಡ್ ಮಾಡಿದರೆ ಟೇಸ್ಟು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಸೊ ಅದಕ್ಕೆ ನಾವು ಅದು 6:30 ವೇಟ್ ಮಾಡಬೇಕು. ಇದು 6:30 ನಾನು ಡೇಟ್ಸು, ಬ್ಲ್ಯಾಕ್ಬೆರ್ರಿ ಆ್ಯಂಡ್ ಕಿಸ್ಮಿಸ್ ತೊಗೊಂಡಿದ್ದೆಲ್ಲ ಅದನ್ನು ಗ್ರ್ಯಾಂಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ನಾನಿಲ್ಲೇ ಗ್ರ್ಯಾಂಡ್ ಮಾಡಿದ್ದೀನಿ, ಈ ಥರ ಸಾಫ್ಟಾಗಿ ಇರಬೇಕು. ಇವಾಗ ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಆರಿದೆ. ಸೊ ಅದಕ್ಕೆ ಇವಾಗ ನಾನು ಇವನ್ನೆಲ್ಲನೂ ಗ್ರ್ಯಾಂಡ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಇದು ಒಬ್ಬೊಬ್ಬರಿಗೆ ದೊಡ್ಡ ಮಕ್ಕಳು ಇರ್ತಾರಲ್ಲ, ಸೊ ಅವರಿಗೆ ತೆರೆಯಾಗಿ ಕಟ್ ಮಾಡಿ ಇದು ಮಾಡ್ಬೋದು. ನನ್ನ ಮಗಳು ಚಿಕ್ಕವಳದಳಲ್ಲ, ಸೊ ಅವಳಿಗೂ ಬರ್ತೈತಿ ಮತ್ತು ಅಚ್ಚುಗೂ ಬರ್ತೈತೆ ಅಂತಂದು ಫುಲ್ ಫೈನ್ ಪೌಡರ್ ಆಗಿ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಆರಾಕೆ ಬಿಡ್ತಾಯಿದ್ದೀನಿ. ಅದು ಫುಲ್ ಬಿಸಿ ಇರ್ತೈತಲ್ಲ, ಸೊ ಅದಕ್ಕೆ ಒಂಚೂರು ಆರಾಕೆ ಬಿಡಬೇಕು. ಇದು ಫುಲ್ಲು ತಣ್ಣಗೆ ಆದಮೇಲೆ ನಾನು ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ. ಈ ಥರ ನೀವು ಗ್ಲಾಸ್ ಕಂಟೈನರ್ ತೊಗೋಬೇಕು. ಪ್ಲ್ಯಾಸ್ಟಿಕ್ ಅದನ್ನು ಯೂಸ್ ಮಾಡಿದರೆ ಸ್ಮೆಲ್ಲು ಬರ್ತೈತಿ ಮತ್ತು ಭಾಳ ದಿವಸ ಬಾಳಿಕೆನೂ ಬರೋಂಗಿಲ್ಲ. ಸೊ ಅದಕ್ಕೆ ನಾನು ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ. ಇವಾಗ ಆರಿದೆ. ಸೊ ಇವಾಗ ಆರಿದ ಮೇಲೆ ನಾನು ಗ್ಲಾಸ್ ಕಂಟೈನರ್ ಜಾರಲ್ಲಿ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಇದನ್ನು ನಾನು ಅಚ್ಚುಗೆ, ಐರಾಗೆ ಬೆಳಿಗ್ಗೆ ಈವ್ನಿಂಗ್ ಟೈಮು ಹಾಲಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಆಮೇಲೆ ಜಾಗರಿನೂ ಹಾಕಿ ಕೊಡ್ತಾಯಿದ್ದೀನಿ. ನಾನು ಜಾಗರಿ ಯೂಸ್ ಮಾಡಿಲ್ಲ, ನಾನು ಹಾಲು ಯಾವಾಗ ಕೊಡ್ತೀನಲ್ಲ ಆವಾಗ ಜಾಗರಿ ಪೌಡರ್ ಹಾಕಿ ಅವ್ರಿಗೆ ಕೊಡ್ತೀನಿ. ಮತ್ತು ದೊಡ್ಡವರು ಯೂಸ್ ಮಾಡ್ಕೋಬೋದು. ಇವಾಗ ನಂದು ಪ್ರೋಟೀನ್ ಪೌಡರು ರೆಡಿ ಆಯಿತು.
ಆಮೇಲೆ ಈ ಪೌಡರ್ ಉಳಿದಿದೆಯಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾ ಹೇಗೆ ಪ್ರೋಟೀನ್ ಲಡ್ಡು ಹೇಗೆ ಮಾಡ್ತೀನಿ ಅಂತಂದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಫಸ್ಟಿಗೆ ಒಂದು ಪ್ಯಾನಲ್ಲಿ ಒಂದು 3 ಸ್ಪೂನ್ ಗೀ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಡೇಟ್ಸು ಆ್ಯಂಡ್ ಬ್ಲ್ಯಾಕ್ಬೆರ್ರಿ ಆ್ಯಂಡ್ ಕಿಸ್ಮಿಸ್ ಪೇಸ್ಟ್ ಮಾಡಿದ್ದೇನಲ್ಲ ಅದನ್ನು ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ. ಅದು ಫುಲ್ಲು ಸಕ್ಕಾಗಬೇಕು ಗೀ, ಅಲ್ಲಿವರೆಗೆ ಹುರ್ಕೋಬೇಕು. ಅದಾದಮೇಲೆ ಬಿಸಿ ಇದ್ದಾಗಲೇ ಪ್ರೋಟೀನ್ ಪೌಡರ್ ಮಾಡಿದ್ದೀವಲ್ಲ ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟಬೇಕು. ಇದು ಪ್ರೋಟೀನ್ ಲಡ್ಡು ತಯಾರಾಯಿತು. ಇದನ್ನು ಮಕ್ಕಳಿಗೆ ಡೈಲಿ ಒಂದೊಂದು ಕೊಟ್ಟರೆ ಫುಲ್ ಪ್ರೋಟೀನ್ ಸಿಗುತ್ತೆ. ಸೊ ಅದಕ್ಕೆ ನಾನು ಮಾಡಿರೋದು ಇದು ಆಗಿತ್ತು ಪ್ರೋಟೀನ್ ಲಡ್ಡು. ಮತ್ತು ನನ್ನ ಮಗನ್ನೇ ಕೇಳ್ತಾ ಇದ್ದೀನಿ ತಿಂದು ಟೇಸ್ಟ್ ಮಾಡು ಹೇಗಿದೆ ಅಂತಂದು. ಟೇಸ್ಟ್ ಇದೆಯಾ? ಹೇಗಿದೆ ಅಚ್ಚು? ಚೆನ್ನಾಗಿದೆ ಲಡ್ಡು. ಮತ್ತೆ ಹೆಲ್ತಿ ಲಡ್ಡು ಇನ್ ಹೋಮ್ ಮೇಡ್ ಚಾಕ್ಲೇಟ್. At least we put the chocolate batter and inside put the fridge. Okay. ಸೊ ಇವಾಗ ನಿಮ್ಮ ಮಕ್ಕಳಿಗೂ ಏನಾದರೂ ಚಾಕ್ಲೇಟ್ ಕ್ರೇಜು ಆ ಥರ ಇದ್ದಾಗ ಪ್ರೋಟೀನ್ ಲಡ್ಡು ತಿನ್ನಂಗಿಲ್ಲ ಅಂದಾಗ ಸೊ ಈ ಪ್ರೋಟೀನ್ ಲಡ್ಡು ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಹೇಗೆ ಮಾಡೋದು ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತಂದು ನಾನು ಹೇಳ್ತೀನಿ. ಫ್ರೆಂಡ್ಸ್, ಫಸ್ಟಿಗೆ ನಾನು ಚಾಕ್ಲೇಟ್ ಲಿಕ್ವಿಡ್ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಾಕ್ಲೇಟ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ ಕೋಕೋ ಪೌಡರೂ ಯೂಸ್ ಮಾಡ್ಬೋದು. ಮತ್ತು ಡಾರ್ಕ್ ಚಾಕ್ಲೇಟನ್ನ ಮೆಲ್ಟ್ ಮಾಡಿ ಪ್ರೋಟೀನ್ ಲಡ್ಡು ಇದೆಯಲ್ಲ ಸೊ ಅದನ್ನು ಡಿಪ್ ಮಾಡಿ ಈ ಥರ ಇಡಬೇಕು. ಸೊ ನಾನು ಇಲ್ಲೇ ಚಾಕ್ಲೇಟ್ ಲಿಕ್ವಿಡ್ ತೊಗೊಂಡು ಈ ಥರ ಡಿಪ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಡಬೇಕು. ಒಂದು 1/2 hour ಆದಮೇಲೆ ತೆಗೆದ್ರೆ ಸೇಮ್ ಲೈಕ್ ಚಾಕ್ಲೇಟ್ ಇದ್ದಂಗೆ ಆಗುತ್ತೆ. ನಿಮ್ಮ ಮಕ್ಕಳು ಚಾಕ್ಲೇಟು ತಿಂದಂಗೆ ಆಗುತ್ತೆ ಆ್ಯಂಡ್ ಪ್ರೋಟೀನು ಸಿಕ್ಕಂಗಾಗುತ್ತೆ. ನೋಡಿದ್ರಲ್ಲ ಚಾಕ್ಲೇಟ್ ಹೇಗೆ ಮಾಡೋದು ಅಂತಂದು. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.